ಇದು ಪುರಾಣಗಳು ಹುಟ್ಟೋಕ್ಕೂ ಮುಂಚೆ ನಡೆದ ಘಟನೆ. ಒಮ್ಮೆ ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ ಈ ಪಂಚಭೂತಗಳ ಮಧ್ಯೆ ಜಗಳ ಶುರುವಾಯಿತು. ಆಕಾಶ ನಾನು ಎಲ್ಲರಿಗಿಂತನೂ ದೊಡ್ಡವನು, ನಾನೇ ಶ್ರೇಷ್ಠ ಅಂತ ಹೇಳ್ತು. ನೀರು ಅದೇಗಾಗುತ್ತೆ, ನಾನಿಲ್ಲ ಅಂದರೆ ಯಾರ ಜೀವನನೂ ನಡೆಯಲ್ಲ, ನಾನೇ ಶ್ರೇಷ್ಠ ಅಂತ ಹೇಳ್ತು. ಅದಕ್ಕೆ ಗಾಳಿ ನೀನಿಲ್ಲ ಅಂದರೆ ಜೀವನ ನಡೆಯಲ್ಲ, ಆದರೆ ನಾನಿಲ್ಲ ಅಂದರೆ ಜೀವನೇ ಉಳಿಯಲ್ಲ, ನಾನೇ ಶ್ರೇಷ್ಠ ಅಂತ ವಾದ ಮಾಡ್ತು. ಇನ್ನು ಭೂಮಿ, ಅಯ್ಯೋ ನಾನಿಲ್ಲ ಅಂದರೆ ಯಾರಿಗೂ ಉಳ್ಕೊಳ್ಳೋಕೆ ಜಾಗನೇ ಇರಲ್ಲ, ನಾನೇ ಶ್ರೇಷ್ಠ ಅಂತ ಹೇಳ್ತು. ಬೆಂಕಿ, ಇಲ್ಲ ನಾನು ಮನ್ಸು ಮಾಡಿದ್ರೆ ಎಲ್ರನ್ನೂ ನಾಶ ಮಾಡಿಬಿಡ್ತೀನಿ, ನಾನೇ ಶ್ರೇಷ್ಠ, ನಾನೇ ಶಕ್ತಿವಂತ ಅಂತ ಹೇಳ್ತು. ಹೀಗೆ ನಾನು ಶ್ರೇಷ್ಠ, ನಾನೇ ಮುಖ್ಯ ಅಂತ ಪಂಚಭೂತಗಳೆಲ್ಲವೂ ಜಗಳ ಆಡೋಕ್ಕೆ ಶುರು ಮಾಡಿದ್ವು. ಬರ್ತಾ ಬರ್ತಾ ಇದು ವಿಪರೀತ ಆಗಿ ಇಡೀ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಯಿತು. ಹೀಗೆ ಮುಂದುವರೆದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ದೇವಾನುದೇವತೆಗಳಿಗೆ ಭಯ ಆಗಿ ಶಿವನ ಹತ್ರ ಹೋದರು. ಇದಕ್ಕೆ ನೀನೇ ಪರಿಹಾರ ಕೊಡಬೇಕು ಅಂತ ಕೇಳಿಕೊಂಡ್ರು. ಆಗ ಶಿವ ಪಂಚಭೂತಗಳ ವಾದ ವಿವಾದ ನಿಲ್ಲಿಸಿ, ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಈ ಸೃಷ್ಟಿ ಮುಂದೆ ಯಾರೂ ಶಕ್ತಿವಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಯಾರಾದರೂ ಈ ಸೃಷ್ಟಿನ ಮೀರೋ ಪ್ರಯತ್ನ ಮಾಡಿದ್ರೆ ಪ್ರಕೃತಿ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಅಂತ ಬುದ್ಧಿ ಮಾತು ಹೇಳ್ದ. ಅವತ್ತಿಂದ ಪಂಚಭೂತಗಳು ನಾನೇ ಶ್ರೇಷ್ಠ ಅನ್ನೋದು ಬಿಟ್ಟು ತಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಶುರು ಮಾಡಿದ್ವು. ಇಲ್ಲಿ ತನಕ ನಾವು ಮಾಡ್ಕೊಂಡು ಬಂದಿದ್ದ ಎಲ್ಲ ಆಡಿಯೋ ಕಥೆಗೂ ಒಂದು ಕನ್ಕ್ಲೂಷನ್ ಅಂತ ಇರ್ತಿತ್ತು. ಆದರೆ ಈ ಕಥೆಗೆ ಕನ್ಕ್ಲೂಷನ್ ಹೇಳೋಕ್ಕೆ ಆಗ್ತಿಲ್ಲ. ಈಗಾಗಲೇ ಟೈಟಲು, ತಮ್ನೇಲು ನೋಡಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಅಹಮದಾಬಾದ್ ಪ್ಲೇನ್ ಕ್ರ್ಯಾಶಲ್ಲಿ ನೂರಾರು ಜೀವ ಬಲಿಯಾಗಿದೆ. ಭಾರತಕ್ಕೆ ಇದು ಕರಾಳ ದಿನ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡಿದಾಗ ಏನಪ್ಪ ಮನುಷ್ಯನ ಜೀವನ ಇಷ್ಟು ವಿಚಿತ್ರ ಅಂತ ಅನಿಸ್ಬಿಡುತ್ತೆ. ಎಲ್ಲಿ, ಯಾವಾಗ, ಹೇಗೆ, ಯಾರಿಗೆ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಇಲ್ಲಿ ತಪ್ಪು ಯಾರ್ದು ಅಂತ ಕೇಳಿದ್ರೆ ಏನು ತಾನೇ ಹೇಳೋಕ್ಕಾಗುತ್ತೆ? ಏರ್ ಇಂಡಿಯಾ ಅವ್ರದ್ದ, ಇಲ್ಲ ಪೈಲಟ್ಗಳದ್ದ, ಅಥವಾ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರಲ್ಲ ಮೆಡಿಕಲ್ ಕಾಲೇಜ್ನವರು ಅವ್ರದ್ದ? ಇಲ್ಲ ಎಲ್ಲನೂ ಗೆಲ್ತೀನಿ ಅಂತ ಹೊಸ ಟೆಕ್ನಾಲಜಿ ಕಂಡುಹಿಡಿದು ಸೃಷ್ಟಿನೇ ಮೀರೋ ಪ್ರಯತ್ನ ಮಾಡ್ತಿದ್ದಾನಲ್ಲ ಮನುಷ್ಯ, ಅವನ ತಪ್ಪ? ಇಲ್ಲಿ ತಪ್ಪು ಯಾರ್ದು ಅಂತ ನಿಮ್ಗನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ.